ಪಂಡಿತ್ರೆ, ನನ್ನ ಮನು ಬದುಕ್ತಾನಲ್ವಾ? ಹೇಳಿ ಪಂಡಿತ್ರೆ, ನನ್ನಿಂದೇನು ಮುಚ್ಚಿಡ್ಬೇಡಿ, ನಿಜ ಹೇಳಿ. ನನ್ನ ಮನುಗೇನು ಆಗಲ್ಲ ಅಲ್ವಾ? ಎಲ್ಲ ನಂದೇ, ನಾನು ಯಾರಿಗೂ ಕೊಡಲ್ಲಪ್ಪ. ಮನುಗೇನಾಯ್ತು? ನನ್ನ ಗಾಡಿ ಕೆಟ್ಟೋಗಿತ್ತು, ರಿಪೇರಿ ಮಾಡಿಸ್ಕೊಂಡು ಮನೆಗೆ ಹೋದೆ. ಮನೇಲಿ ಮಂಜರಿ ವಿಷಯ ಹೇಳಿದ್ಲು, ಅದಕ್ಕೆ ತಕ್ಷಣ ಬಂದೆ. ಮನು ಹೇಗಿದ್ದಾನೆ? ಭಾವ ರಾತ್ರಿಯಿಂದ ಒಳಗಡೆನೇ ಇದ್ದಾನೆ, ಏನು ಸುದ್ದಿ ಇಲ್ಲ. ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಡೀರಿ, ಆಸ್ಪತ್ರೆಗೆ ಹೋಗೋಣ. ಮನು ಹುಷಾರಾಗ್ಬಿಟ್ನಾ? ಇಲ್ಲಿ ನೋಡಿ ಅಬ್ಬೆ, ಮನು ಉಳ್ಕೊಂಡ್ಬಿಟ್ಟ. ಆ ದೇವ್ರು ನಮ್ ಕೈ ಬಿಟ್ಟಿಲ್ಲ. ನಾನು ಹಿಂಗಾಗ್ಲೇ ಹೇಳ್ದೆ ಅಲ್ಲ ಬನ್ನಿ, ಮನು ನನ್ನ ವಾರಿಸ್ತಾರ, ಅವ್ನಿಗೇನು ಆಗಲ್ಲ ಅಂತ. ಆ ದೇವರ ಆಶೀರ್ವಾದ ಹೊಂದಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ನಾ ಹೊರಗಿರ್ತೀನಿ, ಮಗುನ ಕರ್ಕೊಂಬನ್ನಿ. ಮಗುನ ಯಾರ ಕೈನಲ್ಲಿ ಕೊಟ್ಟಿದ್ರಿ? ಹಾಲಿನ ಜೊತೆ ವಿಷ ಸೇರಿಸಿ ಕುಡಿಸಿದ್ದಾರೆ. ಸತ್ತು ಮತ್ತೆ ಹುಟ್ಟಿ ಬಂದಿದ್ದಾನೆ ನಿಮ್ಮ ಮಗ. ಎಲ್ಲ ಈಶ್ವರನ ದಯೆ ಅಮ್ಮ. ನಮ್ಮ ಪಾಲಿಗೆ ನೀವೇ ಆ ಈಶ್ವರ, ನನ್ನ ಮಗುನ ಉಳಿಸ್ಕೊಟ್ಟ ದೇವರು. ಹೌದು ಪಂಡಿತ್ರೆ, ಈ ಸಿಂಹ ವಂಶದ ವಾರಸ್ದಾರನ ಉಳಿಸ್ಕೊಟ್ಟಿದ್ದೀರ. ನಮ್ಮ ಪಾಲಿಗೆ
ನೀವೇ ಈಶ್ವರ. ಆಯ್ತು ಪಂಡಿತ್ರೆ, ನಾವಿನ್ನು ಹೊರಡ್ತೀವಿ. ಆಯ್ತು. ಅದಿ, ನಡಿ ಹೋಗೋಣ. ತಡಿ ಆದಿ. ನನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಿನ್ನೆ ಮಗುಗೆ ಹಾಲು ಕೊಟ್ಟಿರೋ ಆ ಹೆಂಗ್ಸ್ ಮನೆ ಕರ್ಕೊಂಡು ಹೋಗು. ನನ್ನ ಮನುನ ಸಾವಿನ ಬಾಯಿಂದ ವಾಪಸ್ ಕರ್ಕೊಂಡು ಬಂದಿರೋದು ನಾನು. ಇದನ್ನ ಸುಲಭವಾಗಿ ಬಿಡಲ್ಲ. ಕರ್ಕೊಂಡು ಹೋಗಲ್ಲಿ. ಹೌದು ಆದಿ, ಬಾನಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ಆ ರಾಕ್ಷಸಿನ ನೋಡ್ಬೇಕು. ಕರ್ಕೊಂಡು ಹೋಗೋಳ ಹತ್ರ. ಅಬ್ಬೆ, ಅವಳು ನಿಂಗೆ ಗೊತ್ತಿರೋಳೆ ಅಲ್ವಾ? ಅದಕ್ಕೆ ತಾನೇ ಅವಳನ್ನ ಕರ್ಕೊಂಬಂದಿದ್ದು ನಾನು. ಅದಕ್ಕೆ ನಾನು ಅವಳನ್ನ ನೋಡ್ಬೇಕು. ನನ್ನ ಮೊಮ್ಮಗುಗೋಸ್ಕರ ನಾನು ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದೆ. ಅಂಥದ್ರಲ್ಲಿ ಅವಳು ನನಗೆ ನಂಬಿಕೆ ದ್ರೋಹ ಮಾಡಿದಾಳೆ. ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಕರ್ಕೊಂಡು ಹೋಗೋಳ ಹತ್ರ. ಸರಿ, ನಡೀರಿ. ಲೋ ಆದಿ, ನಿಂತ್ಕೊಳ್ಳೋ. ನೀ ಇಲ್ಲ ನಿಂತ್ಕೊಂಡು ನಾನು ನನ್ನ ಮಗನ ಹೇಳ್ಕೊಂಡ್ ಬರ್ತೀನಿ. ಏ ಮಾದಪ್ಪ, ಹೇಳೋ ಹೇಳೋ. ನಮ್ಮೆಲ್ಲರ ನಿದ್ದೆ ಹಾಳು ಮಾಡಿ ಇಲ್ಲಿ ಆರಾಮಾಗಿ ನಿಮ್ಗೆ ನಿದ್ದೆ ಮಾಡ್ತಾ ಇದ್ಯಾ ನೀನು? ಕಣ್ಣು ಮುಂದೆ ಬರೋ ಶತ್ರುಗಳಿಂದ ಕಾಪಾಡೋದು ಸುಲಭ, ಬೆನ್ನು ಹಿಂದೆ ಇರೋ ಶತ್ರುಗಳಿಂದ ಕಾಪಾಡೋದು ತುಂಬಾನೇ ಕಷ್ಟ ನಮ್ಮ. ಅಯ್ಯಯ್ಯೋ, ಮನೋಗೇನು ಆಗಿಲ್ವಾ? ಬದುಕ್ಬಿಟ್ನಾ? ಧೈರ್ಯ ಕಳ್ಕೊಬಾರ್ದು. ಯಾರು ಇವಳ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಹಾಕಿಸ್ಬಾರ್ದು. ಅಷ್ಟು ಗಟ್ಟಿ ಆಗ್ಬೇಕು ಇವಳು. ಹೆಣ್ಮಗು ಗಂಡು ಅಂತ ಹೇಳೋ ಹೊತ್ತಿಗೆ ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ. ಆದರೆ ಈಗ ಈ ಸುಳ್ಳೆ ನಿಜ ಆಗಬೇಕು. ಮನು ಗಂಡ